ಬೆಳಿಗ್ಗೆ ಆಸ್ ಯೂಶುವಲ್ 8 o'clock ಎದ್ದು ಟಿಫನ್ ಮಾಡೋಣ ಅಂತ ಅಕ್ಕ ಮನೆಗೆ ಬಂದೆ. ಟಿಫನ್ ಜೊತೆಗೆ ಏನಾದರೂ ಸೈಡ್ಸ್ ಇರಲಿ ಅಂತ ಹಪ್ಳನ ಸುಡ್ತಾ ಇದ್ದೆ. ಅದನ್ನು ವಿಡಿಯೋ ಮಾಡೋಣ ಅನ್ನೋಷ್ಟರಲ್ಲಿ ಒಂದು ಹಪ್ಳ ಸುಟ್ಟೋಯ್ತು. ಇನ್ನೊಂದು ಕಡೆ ಬೇಳೆ ಸಾರು ನಾನು ಬಿಸಿ ಮಾಡ್ತಿದ್ದೆ. ಅದನ್ನೆಲ್ಲ ತಿನ್ಕೊಂಡು ಉಂಡ್ಕೊಂಡು ಬೆಂಗಳೂರು ಕಡೆಗೆ ಹೊರಟೆ. ನಾನು ಹೋಗ್ಬೇಕಿದ್ದಿದ್ದ ಲೊಕೇಶನ್ ಬರೀ 8 kilometers ಹಾಫ್ ಅನ್ ಅವರ್ ತೋರಿಸ್ತಿತ್ತು. ಇರ್ಲಿ ಅನ್ಕೊಂಡು ಈ ಥರ ಸೊಂದಿ ಥರ ಇರೋ ಸ್ಟ್ರೀಟ್ಸ್ನ ನೋಡ್ಕೊಂಡು ಹೋಗ್ತಿದ್ದೆ. ಅಷ್ಟರಲ್ಲಿ ನನ್ನ ಡೆಸ್ಟಿನೇಷನ್ ಬಂತು. ಅದೇ RV ಡೆಂಟಲ್ ಕಾಲೇಜ್. ಇಲ್ಲಿಗೆ ಬಂದಿದ್ದ ಪರ್ಪಸ್ ಏನಂದರೆ ನನ್ನ ಕಸಿನ್ದು ಗ್ರ್ಯಾಜುಯೇಷನ್ ಡೇ ಇತ್ತು. ಕಾಲೇಜು ಪರವಾಗಿಲ್ಲ, ಚೆನ್ನಾಗಿತ್ತು. ಮಧ್ಯದಲ್ಲಿ ಫುಲ್ ಗ್ರೀನರಿ, ಸರೌಂಡಿಂಗ್ಸ್ ಎಲ್ಲ ಬಿಲ್ಡಿಂಗ್ಸು. ಅದನ್ನೆಲ್ಲ ನೋಡ್ಕೊಂಡು ಬರೋಷ್ಟರಲ್ಲಿ ಊಟಕ್ಕೆ ಟೋಕನ್ ಕೊಟ್ಟರು. ಬಟ್ ನಾನು ಮಾತ್ರ ಊಟಕ್ಕೆ ಟೋಕನ್ ಕೊಡಲಿಲ್ಲ. ಊಟ ಮಾಡ್ಕೊಂಡು ಬರೋಷ್ಟರಲ್ಲಿ ಸ್ಟೂಡೆಂಟ್ಸ್ ಎಲ್ಲ ರೆಡಿ ಆಗ್ತಿದ್ರು ಗ್ರ್ಯಾಜುಯೇಷನ್ ಡ್ರೆಸ್ ಹಾಕ್ಕೊಂಡು. ಫಂಕ್ಷನ್ ಸ್ಟಾರ್ಟ್ ಆಗೋದು ಲೇಟ್ ಆಗ್ತಿತ್ತು, ಅದಕ್ಕೆ ಬೋರ್ ಹೊಡಿತಿತ್ತು. ನನ್ನ ಲೈಫಲ್ಲೇ ಇಷ್ಟು ದೊಡ್ಡ ಫ್ಯಾನ್ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು. ನೀವು ನೋಡಿದ್ದೀರಾ? ಕಾಮೆಂಟ್ ಮಾಡಿ. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಫಂಕ್ಷನ್ ಸ್ಟಾರ್ಟ್ ಆಯಿತು. ಕಾಲೇಜ್ ಅಡ್ಮಿನಿಸ್ಟ್ರೇಟರ್ಸು ಮತ್ತು ಇವ್ರು ಸ್ಪೆಷಲ್ ಗೆಸ್ಟ್ ಆಗಿ ಯೂನಿವರ್ಸಿಟಿ ರಿಜಿಸ್ಟರ್ನೇ ಕರೆಸಿದ್ರು. ಎಲ್ಲ ಸೇರಿ ದೀಪ ಹಚ್ಚಿದ ಮೇಲೆ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಔಟ್ಸ್ಟ್ಯಾಂಡಿಂಗ್ ಸ್ಟೂಡೆಂಟ್ಸ್ಗೆ ಪ್ರೈಸಸ್ ಎಲ್ಲ